ಇನ್ನು 20,000 ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಮನವಿ ಮಾಡಿದ್ದೀನಿ. ಸಿದ್ದರಾಮಯ್ಯ ಅವ್ರಿಗೂ ಅರ್ಥ ಆಗಿದೆ, ಮಾನ್ಯ ಮುಖ್ಯಮಂತ್ರಿಗಳು. ಒಂದ್ ನಿಮಿಷ ನಾನು ಮುಗಿಸ್ತೇನೆ. 20,000 ಬಂದ್ರೆ ನನಗೆ ಅದು ಹೆಚ್ಚು ಒತ್ತನ್ನ ಈ ಕಡೆ ಭಾಗದಲ್ಲಿ, ಆಮೇಲೆ KKRD ಏನ್ ದುಡ್ಡು ಬರ್ತಾ ಇದೆಯಲ್ಲ ಅದು ನನಗೊಂಥರ ಶಕ್ತಿ. ಅದ್ರ ಜೊತೆಗೆ ನಾನು ಕೂಡ ನನ್ನ ಇಲಾಖೆಯಿಂದ ಕೊಟ್ಬಿಟ್ರೆ ಈ ಕಡೆ ಭಾಗದಲ್ಲಿ ಏನು ಆ ಮನ್ಸಲ್ಲಿ ಇದೆ ಜನರಿಗೆ, ಈ ಕಡೆ ಭಾಗದಲ್ಲಿ ಯಾವಾಗ್ಲೂ ಕೂಡ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳಿ ನೆಕ್ಸ್ಟ್ 3 ವರ್ಷದೊಳಗೆ ಶಿಕ್ಷಣ ಇಲಾಖೆಯಿಂದ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಮತ್ತೆ ಫೆಸಿಲಿಟೀಸ್ ಇರ್ಬೋದು, ಮತ್ತೆ ಬೈಲಿಂಗ್ವಲ್ ಸ್ಕೂಲ್ಸ್ ನ ಏನ್ ಇಷ್ಟಪಡ್ತಾರೆ ಇವಾಗ, ಯಾಕಂದ್ರೆ ಎಲ್ಲರೂ ಕೂಡ ಅವರಿಗೆ ಯಾವ ಮಾಧ್ಯಮಕ್ಕೆ ಹೋಗ್ಬೇಕು ಅವರಿಗೆ ಫ್ರೀಡಮ್ ಕೊಡ್ಬೇಕು. ಆ ವಿಚಾರನ ನೆಕ್ಸ್ಟ್ 3 years ಅಲ್ಲಿ ಮಾಡ್ತಕ್ಕಂತ ವಿಶ್ವಾಸನ ಟೈಮ್ ಕೊಡಿ. ಈಗ ಕನ್ನಡ ಕರ್ನಾಟಕ ಅನ್ಯಾಯ ಆಗಿದೆ, ಯಾಕಂದ್ರೆ ಶಿಕ್ಷಕರ ಕೊರತೆ ಸಾಕಷ್ಟು ಸಮಸ್ಯೆ. ಈಗ ನೀವು ಒಂದೇ ನಿಮಿಷ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ನ್ಯಾಯಾಲಯ ಅನ್ಯಾಯ ಮಾಡಿದೆ ಅಂತ ಹೇಳಕ್ಕಾಗತ್ತಾ? ಒಂದ್ ತಿಳ್ಕೊಳ್ಳಿ, ಇದನ್ನ ಬರೀ ಕಲ್ಯಾಣ ಕರ್ನಾಟಕ ಅಲ್ಲ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ ಟೀಚರ್ಸ್ ಕೊರತೆ ಏನಿದೆ ಅದು ನೀಗಿಸ್ತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ಸುಮಾರು 13,300 ಚಿಲ್ಡ್ರೆ ಟೀಚರ್ಸ್ ನ ನಾವು ಕಾಲ್ಫರ್ಮ್ ಮಾಡಿ ಅದನ್ನೆಲ್ಲದೂ ಕೂಡ ಎಲ್ಲ ಆಗಿತ್ತು. ಕೆಲವರು ಅವ್ರ ಕಾರಣಾಂತರದಿಂದ ಯಾಕೆ ಹೋಗಿದಾರೆ ನಾನು ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಕಲ್ಯಾಣ ಕರ್ನಾಟಕ 4,000 ಜನರದ್ದು ಒಂದು ಸ್ಟೇ ಆರ್ಡರ್ ಇದೆ. ಅದು ಈ ತಿಂಗಳು ಸ್ಟೇ ಆರ್ಡರ್ ಇದ್ಬಿಟ್ಟು ಅದು ಈಗ ರಿಸರ್ವ್ ಫಾರ್ ಆರ್ಡರ್ಸ್. ಈಗ ಹೆಂಗೆ ಮುಂಚೆ ಆ ಕಡೆ ಭಾಗದ್ದು ರಿಸರ್ವ್ ಫಾರ್ ಆರ್ಡರ್ಸ್ ಇತ್ತು, ರಿಸರ್ವ್ ಫಾರ್ ಆರ್ಡರ್ಸ್ ಅಂದ ತಕ್ಷಣ ಯಾವಾಗ ಬಂದಿದ್ದು 3 ದಿವಸದ ಹಿಂದೆ ಬಂದಿದ್ದು. ಈಗಾಗಲೇ ಇವತ್ತು ಕೌನ್ಸಿಲಿಂಗ್ ನಾವು ಅನೌನ್ಸ್ ಮಾಡಿದ್ವಿ. ಅದೇ ರೀತಿ ಇವತ್ತು ಧಾರವಾಡದಲ್ಲಿ ಎಲ್ಲ ಇದು ಕೊಡ್ತಾ ಇದ್ದೀನಿ ನಾನು, ಏನೋ ಆರ್ಡರ್ ಕೊಡ್ತಾ ಇದ್ದೀನಿ. ಆದ್ರೆ ಕೋರ್ಟ್ ಅಲ್ಲಿ ಇರ್ಬೇಕಾದ್ರೆ ಸ್ಟೇ ಆರ್ಡರ್ ಇರ್ಬೇಕಾದ್ರೆ ಮಾಡೋದಕ್ಕಾಗೋದಿಲ್ಲ. ಆದ್ರೂ ಕೂಡ ನಮ್ಮ ಇಲಾಖೆಯಿಂದ ಯಾವ ರೀತಿ ಇವರಿಗೆ ಆರ್ಡರ್ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಏನಾದ್ರು ಅಡ್ವೊಕೇಟ್ ಜನರಲ್ ಇದರಿಂದ ಕಾನೂನು ಸಲಹೆ ಬೇಕಾಗ್ತದೆ. ಅದನ್ನ ನಿನ್ನೆ ಕೂಡ ಇಲಾಖೆಯವ್ರ ಜೊತೆಗೆ ಮೀಟಿಂಗ್ ಮಾಡಿ ಎಲ್ಲ ಕೇಳ್ಕೊಂಡಿದೀವಿ. ಆದ್ರೆ ಸರಿ, ಇಲ್ಲ ಅಂದ್ರೆ ಯಾವಾಗ ಅವ್ರದ್ದು ಆರ್ಡರ್ ಬರ್ತದೆ ಸ್ಟೇ ಆರ್ಡರ್ ವೇಕೇಟ್ ಆಗ್ಲೇಬೇಕದು, ಏನು ಇದೇನಾಗಲ್ಲ, ಇವ್ರಿಗೇನು ತೊಂದರೆ ಏನಾಗಲ್ಲ. ಆದ ತಕ್ಷಣ